ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಹಾಲಪುರ ಬಸ್ಸಿಗಾಗಿ ವಿದ್ಯಾರ್ಥಿಗಳು ಹರಸಾಹಸ, ಕಾಲುವೆ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಿಸಲು ಆಗ್ರಹ. ಮಸ್ಕಿ ತಾಲೂಕಿನ ಹಾಲಪುರ ಮತ್ತು ಸುತ್ತಮುತ್ತಲಿನ ತುಗ್ಗಲದಿನ್ನಿ, ಎದ್ದರದಿನ್ನಿ, ರಾಮಲದಿನ್ನಿ ಇನ್ನಿತರ ಕ್ಯಾಂಪ್ನ ನೂರಾರು ವಿದ್ಯಾರ್ಥಿಗಳು ಮತ್ತು ಅನೇಕ ಪ್ರಯಾಣಿಕರು ಬಸ್ಸಿಗಾಗಿ ಪರದಾಡುವ ಪರಿಸ್ಥಿತಿ ಹಲವಾರು ತಿಂಗಳುಗಳಿಂದ ಬಂದಿದ್ದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇಂದು ಸರಿಯಾದ ಸಮಯಕ್ಕೆ ಬಸ್ಗಳು ಬರುತ್ತಿಲ್ಲ. ಬಂದರೂ ಬಸ್ಸಿನಲ್ಲಿ ಬಹಳಷ್ಟು ಗದ್ದಲ ಮತ್ತು ಬಸ್ಸಿನ ಸಂಖ್ಯೆಗಿಂತ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ಪ್ರಯಾಣಿಸುತ್ತಿರುವ ಕಾರಣ ತೊಂದರೆಯಾಗಿದ್ದರಿಂದ ಹಾಲಪುರ ಉಪಕಾಲುವೆ ಪಕ್ಕದಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಬಸ್ ತಡೆದು ಕೆಲ ಕಾಲ ಸಂಚಾರಕ್ಕೆ ತೊಂದರೆಯಾದ ಘಟನೆ ಕಂಡು ಬಂದಿದ್ದು, ಹಾಗೆ ಮುಖ್ಯವಾಗಿ ಹಾಲಪುರಕ್ಕೆ ಹೃದಯ ಭಾಗವಾಗಿರುವ ಕಾಲುವೆ ಪಕ್ಕದಲ್ಲಿ ಒಂದು ಬಸ್ ಶೆಲ್ಟರ್ ನಿರ್ಮಾಣ ಮಾಡಬೇಕೆಂದು ಹಲವಾರು ವರ್ಷಗಳ ಬೇಡಿಕೆ ಇದೆ. ಏಕೆಂದರೆ ನಿತ್ಯವೂ ಮಸ್ಕಿ, ಸಿಂಧನೂರು, ಲಿಂಗಸಗೂರಿಗೆ ಹೋಗುವ ವಿದ್ಯಾರ್ಥಿಗಳು ಅಂಗಡಿ, ಹೋಟೆಲ್ಗಳಲ್ಲಿ ಬಸ್ಸಿಗಾಗಿ ಕಾಯುತ್ತಾ ಕೂಡುತ್ತಾರೆ. ಇತ್ಯ ವಿದ್ಯಾರ್ಥಿನಿಯರು ಮತ್ತು ಮಹಿಳಾ ಪ್ರಯಾಣಿಕರ ಗೋಳು ಏಳತೀರದು. ಅವರಂತೂ ರಸ್ತೆ ಪಕ್ಕದಲ್ಲಿ ಇರುವ ಮನೆ, ಅಂಗಡಿಗಳಲ್ಲಿ ಬಸ್ಸಿಗಾಗಿ ಕಾಯುವ ದುರಂತ ಒದಗಿ ಬಂದಿದೆ. ಅದಕ್ಕೋಸ್ಕರ ಸಂಕಷ್ಟದ ಸಮಸ್ಯೆಗೆ ಬೇಗನೆ ಒಂದು ಬಸ್ ಶೆಲ್ಟರ್ ಒದಗಿಸಬೇಕು ಎಂದು ನೂರಾರು ವಿದ್ಯಾರ್ಥಿ ಮತ್ತು ಮಹಿಳಾ ಪ್ರಯಾಣಿಕರ ಆಶೆ ಇದೆ. ಅದಕ್ಕೆ ಪರಿಹಾರ ಯಾವಾಗ ಎಂಬುದೇ ಹಲವಾರು ವರ್ಷಗಳ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ನನ್ನ ಹೆಸರು ಮಲ್ಲಿಕಾರ್ಜುನ, ನಮ್ಮ ಊರು ಹಾಲಪುರ. ನಾನು BA ಮಾಡಿದ್ದೇನೆ. ನಾನು ಮಸ್ಕಿ ಕಾಲೇಜಿಗೆ ಹೋಗುತ್ತೇನೆ. ಬಸ್ಸಿನ ತೊಂದರೆ ಭಾಳ ಇದೆ. ಹಾಗಾಗಿ ನಾವು 9:30 ಬಸ್ಸಿಗೆ 9:30 ಅನ್ನೋದರಲ್ಲಿ ಬಸ್ ಬರಬೇಕು. ಅಲ್ಲಿ ಅರ್ಧ ತಾಸಿಗೆ ಹೋಗ್ಬೇಕು. ಬಸ್ ಹತ್ತಿದ್ರು ಬಸ್ ತಪ್ಪಲಾರ್ದೆ ಹಂಗೆ ಹೋಗ್ತಾರೆ. ಅವು ಹೆಣ್ಮಕ್ಳು ಸಹ ಅಕ್ಕ ತಂಗಿಯರು ಇಲ್ಲಿ ಬಂದು ಕೂರ್ತಾರೆ. ಅವ್ರಿಗೇನು ಕುಂದ್ರಕ್ಕೆ ಸಹ ಸೌಲಭ್ಯ ಇಲ್ಲ. ಬಸ್ ಸ್ಟ್ಯಾಂಡ್ ಸಹ ಆಗಬೇಕು. ಅಲ್ಲಿ ಎಕ್ಸಾಮಿಗೆ ಹೋದ್ರೂ ಸಹ ಅಟೆಂಡ್ ಆಗೋದಿಲ್ಲ, ಅವು ಕರ್ಕೊಳ್ಳೋದಿಲ್ಲ ಕ್ಲಾಸ್ ಒಳಗಡೆ. ಧನ್ಯವಾದಗಳು. ನನ್ನ ಹೆಸರು ಚೇತನ್ ಕುಮಾರ್. ನಾನು ಮಸ್ಕಿಯಲ್ಲಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದುತ್ತಿದ್ದೇನೆ. ಮಸ್ಕಿಗೆ ಕಾಲೇಜಿಗೆ ಹೋಗೋ ಕಾರಣ ಸರಿಯಾದ ಟೈಮಿಗೆ ಬಸ್ ಬರ್ತಿಲ್ಲ. ಬಂದ್ರೂ ಆ ಬಸ್ ಫುಲ್ ಆಗಿರುತ್ತೆ. ಹಾಗಾಗಿ ನಮ್ಮ ತಾಯಿಯಂದಿರು, ಅಕ್ಕ ತಂಗಿಯರು ಹೋಗೋಕ್ಕೆ ಫುಲ್ ಆಗಿರುತ್ತೆ. ಅದು ಕೂಡ ಕೇಳಿಸ್ತಿಲ್ಲ ಚೆನ್ನಾಗಿ. ನಾವಾದರೆ ಎಲ್ಲರೂ ನಿಂತು ಸ್ವಲ್ಪ ವೇಟ್ ಮಾಡಿ ಹೋಗ್ತೀವಿ. ಒಂದೊಂದು ಸರಿ ಲೇಟಾಗಿ ಬರುತ್ತೆ. ನಾವು 11 ಗಂಟೆ ವೇಟ್ ಮಾಡ್ತೀವಿ. ಆದ್ರೂ ಬಸ್ ಬಂದ್ರೂ ಫುಲ್ ಆಗಿರುತ್ತೆ. ಮನೆಗೆ ಹೋದ್ರು ಮನೆಯಲ್ಲಿ ಕೂಡ ಬೈತಾರೆ. ಹಾಗಾಗಿ ಮತ್ತು ಕಾಲೇಜಲ್ಲಿ ಕೂಡ ಲೇಟಾಗಿ ಹೋದರೂ ನಡೆಯೋದಿಲ್ಲ, ಕರ್ಕೊಳ್ಳೋದಿಲ್ಲ. ಇಷ್ಟು ಹೇಳ್ತಾ ಧನ್ಯವಾದಗಳು. ಮಸ್ಕಿ ತಾಲೂಕಿನ ಹಾಲಾಪುರ ಭಾಗದಲ್ಲಿ ಬಹಳ ದಿನಗಳಿಂದ ಅನೇಕ ವಿದ್ಯಾರ್ಥಿಗಳಿಗೆ ಬಸ್ಸಿನ ತೊಂದರೆ ಅಭಾವವಾಗಿದ್ದು, ಯಾಕಂದರೆ ದಿನನಿತ್ಯ ಈ ಒಂದು ಹಾಲಾಪುರ, ತುಗುಲ್ದಿನ್ನಿ, ಜಿನಾಪುರ ಮತ್ತಿತರ ಕ್ಯಾಂಪ್ಗಳಿಂದ ನಿತ್ಯ ನೂರಾರು ವಿದ್ಯಾರ್ಥಿಗಳು ಬಸ್ಸಿಗೆ ಹೋಗ್ತಕ್ಕಂಥ ಸಂದರ್ಭವಾಗಿದ್ದು, ಇಂದು ಕೂಡ ಅನೇಕ ರೀತಿಯಲ್ಲಿ ಬಸ್ಸಿನ ಅಡಚಣೆಯಿಂದ ವಿದ್ಯಾರ್ಥಿಗಳು ಬಸ್ ಸಿಗದೆ ಮನೆಗೆ ಹೋಗ್ತಕ್ಕಂಥ ಪ್ರಸಂಗ ಒದಗಿ ಬಂದಿದ್ದು, ಸ್ವತಃ ಒಂದು ವಿಡಿಯೋ ಕೂಡ ಇವತ್ತು ನಿಮ್ಮ ಮುಂದೆ ಇದೆ. ಯಾಕಂದರೆ ಇವತ್ತು ಎಷ್ಟೋ ಸಾರಿ ವಿದ್ಯಾರ್ಥಿಗಳು ಬಸ್ ತಡವಾಗಿದ್ದರಿಂದ ಮನೆಗೆ ಹೋಗ್ಯಾರ, ಮತ್ತು ಎಷ್ಟೋ ಸಾರಿ ವಿದ್ಯಾರ್ಥಿಗಳು ಬಸ್ ತಡವಾಗಿ ಬಂದಿದ್ದರಿಂದ ಕಾಲೇಜಿಗೆ ಹೋದ್ರಿಂದ ಕಾಲೇಜಿನಲ್ಲಿ ಕೂಡ ಹೊರಗೆ ಪ್ರಸಂಗ ಉಂಟಾಗಿದ್ದು, ಅದಕ್ಕಿಂತ ಮಿಗಿಲಾಗಿ ಹಾಲಾಪುರದ ಈ ಒಂದು ಹೃದಯ ಭಾಗವಾಗಿರ್ತಕ್ಕಂಥ ಕೆನಾಲ್ ಪಕ್ಕದಲ್ಲಿ ಬಸ್ ಶೆಲ್ಟರ್ ಬೇಕಂತಕ್ಕಂಥ ಬೇಡಿಕೆ ಇತ್ತು. ಯಾಕಂದರೆ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿರೋದ್ರಿಂದ ಅಲ್ಲಿ ಯಾರು ಭಾಳಷ್ಟು ಜನ ಹೋಗಲ್ಲ. ಎಲ್ಲರೂ ಹಾಲಾಪುರ ಆಗಿರ್ಬೋದು, ಇಲ್ಲಿ ಬಹುಭಾಗ ಗ್ರಾಮಗಳ ಮುಖ್ಯಸ್ಥರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಇಲ್ಲೇ ಬಂದು ಕೂಡ್ತಾರೆ. ಹಿಂಗಾಗಿ ಈ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗಿದ್ದು, ಹುಡುಗರಾದರೆ ಪಕ್ಕದ ಹೋಟ್ಲಲ್ಲಿ ಆಗಿರ್ಬೋದು ಅಂಗಡಿಯಾಗ ಕೊಡ್ತಾರೆ. ಅದರ ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಭಾಳಷ್ಟು ತೊಂದರೆ ಉಂಟಾಗಿದ್ದು, ಅದಕ್ಕೋಸ್ಕರ ಈ ಭಾಗದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಆದಷ್ಟು ಬೇಗನೆ ಈ ಒಂದು ಉಪಕಾಲುವೆ ಪಕ್ಕದಲ್ಲಿ ಒಂದು ಬಸ್ ಶೆಲ್ಟರ್ ಮಾಡಬೇಕಂತಕ್ಕಂಥ ಆಗ್ರಹ ಇದೆ. ಅದಕ್ಕೋಸ್ಕರ ಬೇಗನೆ ಮಾಡಬೇಕೆಂಬುದು ನಮ್ಮ ಪಾಟೀಲ್ ನ್ಯೂಸ್ ಅಲರ್ಟ್ನ ಒಂದು ಕಳಕಳಿ.